ಅದೇ ಸರ್ ಇದು ಇವಾಗ ಮ್ಯಾಟ್ರ್ ಆಗಿದೆಯಲ್ಲ ಅದು ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಯಾವುದು? ಆ ಪ್ರಥಮ್ದು ಅವನೇ ಫೋನ್ ಮಾಡಿದ್ದ. ಹೌದಾ? ಅಲ್ಲ ನಿಮ್ಮ ಹತ್ರ ಏನಾದ್ರೂ ಪೊಲೀಸರು ಆಕ್ಚುಲಿ ಪೊಲೀಸಿಂದ ಗೊತ್ತಾಗಿದ್ದು ನನಗೆ. ಹಾ ನಾನೇ ಫೋನ್ ಮಾಡಿ ಕೇಳಿದ್ರೆ ಅವ್ನು ಫೋನೇ ಎತ್ತಿಲ್ಲ ಒಂದ್ ದಿವಸ ಪೂರ್ತಿ. ಆಮೇಲೆ ಮೆಸೇಜ್ ಹಾಕಿದ್ಮೇಲೆ ಅವನೇ ಮಾಡ್ದ ನಿಜ ಅಂತ. ಅವ್ನು ಭಯ ಬಿದ್ದು ಫೋನೇ ಎತ್ತಿರ್ಲಿಲ್ಲ. ಓಕೆ, ಅಂದ್ರೆ ಇದಾಗಿರೋದು 22ನೇ ತಾರೀಕಾ? 22ನೇ ತಾರೀಕು. ಅಲ್ಲಿ ಗಬ್ಲಾಪುರ ಹತ್ರ ಸ್ವಲ್ಪ ಐ ಥಿಂಕ್ ರಿಮೋಟ್ ಪ್ಲೇಸ್ ಅಂತೆ, ಅಲ್ಲಿ ಕಾಡಲ್ಲಿ ಮಾಡೋರಂತೆ ಸೆಂಟ್ರಲ್ ಇದು. ಓಕೆ, ಅಂದ್ರೆ ಇದು ಇಂಟೆನ್ಷಲಿ ಮಾಡಿರೋದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು. ಹೌದು. ಅದೇ ಇವ್ನ್ ಕರ್ಕೊಂಡೋಗಿರೋದು, ಬುಲೆಟ್ ಮಗ ಕರ್ಕೊಂಡೋಗಿದ್ದಾನೆ. ಬುಲೆಟ್ ಮಗ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಬಾಸ್ ಕೈತಾರಂತೆ ಎಳ್ಕೊಂಡು ಹೋಗಿ ಟ್ರೈ ಮಾಡವ್ರೆ. ಇವ್ನ್ ದೇವಸ್ಥಾನ ಹೊರಡೆ ಹೋಗಿ ಈಚೆ ಬಂದಾನೆ. ಆಮೇಲೆ ಸೈಡ್ಗೆ ಗಾಡಿ ಸೆಟ್ ಮಾಡ್ಕೊಂಡು ಓಡೋಗಿ ಬಂದಾನೆ. ಅವಾಗ ಹಿಡ್ಕೊಂಡು ಹೋಗಿ ಅಲ್ಲಿ ಏನೋ ಡ್ರಾಗರ್ ಇಕ್ಕರಂತೆ. ಓಕೆ, ಅದೇ ಸರ್ ಇದು ಇನ್ನೊಂದು ವಿಚಾರ ಬಂತದ್ರಲ್ಲಿ ಏನಂದ್ರೆ ದರ್ಶನ್ ಜೈಲಲ್ಲಿ ಇದ್ದಂತ ಒಬ್ಬ ಆರೋಪಿ ಇದ್ರು ಅಂತ, ಯಾರಂತ ಏನಾದ್ರು ನಿಮಗೆ ಇದೆಯಾ ಮಾಹಿತಿ? ಅವ್ನು ಮೋಸ್ಟ್ಲಿ ಅವನು ವಿಲ್ಸನ್ ಗಾರ್ಡನ್ ನಾಗನ್ ತಮ್ಮ ಅನ್ಸುತ್ತೆ. ವಿಲ್ಸನ್ ಗಾರ್ಡನ್ ನಾಗನ್ ತಮ್ಮ. ಓಕೆ. ಅವನೇ ತಾನೆ ಜೈಲಲ್ಲಿ ಇದ್ದಿದ್ದು ವಿಲ್ಸನ್. ಅವ್ನ ಕಡೆಯವ್ರಂತೆ ಎಲ್ಲ ಹುಡುಗರು. ಓಕೆ, ಅಂದ್ರೆ ಇವಾಗ ಏನಾದ್ರು ಬೆದರಿಕೆ ಹಾಕ್ಬಿಟ್ಟಿದ್ರ ಅಥವಾ ನೆಕ್ಸ್ಟ್ ಏನಾದ್ರು ಏನು ಚುಚ್ಚಿದ್ರಂತೆ ಆಲ್ಮೋಸ್ಟ್. ಓಕೆ, ಬಡ ಸರ್ ಅಂತ ಕೈ ಹಿಡಿದವನೇ ಅವನಲ್ಲಿ. ಅಲ್ಲ ಏನ್ ವಾರ್ನ್ ಏನ್ ಮಾಡೋದು? ಅದೇ ಬಾಸ್ ಬಗ್ಗೆ ಏನೋ ಮಾತಾಡೋದೇನೋ. ಬಾಸ್ ಅಂದ್ರೆ ಏನು ಅವ್ರ ಕರ್ನಾಟಕದ ಬಾಸ್, ನೀನೇನೋ ತಮಾಷೆ ಮಾಡೋದು? ಇಲ್ಲ ಸರ್ ಅವಾಗೇನೋ ಮಾತಾಡಿದ್ರು ಸರ್, ನಾನು ಆಯ್ತು ತಪ್ಪಾಯ್ತು ಅಂತ ನಾನು ಕೇಳಿದೀನಿ ಅಂತಂದ್ರೆ ಹೆಂಗೋ ಮಾತಾಡ್ದೆ ನೀನು ಅಂತೇಳಿ ಎಲ್ಲ ಡ್ರ್ಯಾಗರ್ಗಳು ಲಾಂಗಲ್ಲಿ ಇಟ್ಟಿದ್ರಂತೆ. ಅವ್ನು ಜಸ್ಟ್ ಅವತ್ತು ಮಾಡ್ರಾಗ ಜಸ್ಟ್ ಮಿಸ್ ಅವನು. ಓಹೋ, ಅಂದ್ರೆ ಇವಾಗ ರಕ್ಷಕ್ ಬುಲೆಟ್ ಅಲ್ಲಿ ಸ್ಥಳದಲ್ಲಿ ಇದ್ರು ಇದ್ರಾ? ಅವನೇ ಕರ್ಕೊಂಡು ಹೋಗಿದ್ದು. ಅವನು ಈಗ ನೋಡಿ ದೇವಸ್ಥಾನಕ್ಕೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ರಕ್ಷಾ ಬುಲೆಟ್. ಹೌದು. ಲೆಫ್ಟ್ ಅಲ್ಲಿ ಅವರು ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಸ್ವಲ್ಪ ಕಾಡ್ತಾರ ಇದೆಯಂತೆ, ಅಲ್ಲಿ ಹೊಟ್ಟಾಗವನೆ. ಆಮೇಲೆ ಅವನೇ ವಾಪಸ್ ಬಂದು ಇವನ್ನ ಕರ್ಕೊಂಡು ಹೋಗಿ ಬಂದಾನೆ. ಇವ್ನು ಹೋಗಿಲ್ಲ ಅವನು. ಆಮೇಲೆ ದೇವಸ್ಥಾನ ನೋಡ್ಕೊಂಡು ಹೋಗವ್ರೆ, ಕಾರ್ ಹತ್ಕೊಂಡು ಓಡೋಗಿ ಬಂದಾನೆ. ಅವಾಗ ಹೇಳ್ಕೊಂಡು ಹೋಗೋರು ಬಂದು. ಓಕೆ. ಸಡನ್ ಆಗಿ ಕಾರಲ್ಲಿ ಒಂದು 3 ಜನ ಕೂತ್ಕೊಂಡ್ರಂತೆ. ಡ್ರೈವರ್ ಇವನ್ ಒಬ್ಬರೇ ಇದ್ದಿದಂತೆ. ಓಕೆ. ಆಮೇಲೆ ಇಲ್ಲ ಬರ್ಲೇಬೇಕು ಬಾಸ್ ಕರೀತಾವ್ರೆ, ಇಲ್ಲ ಅಂದ್ರೆ ಇಲ್ಲ ಏನೋ ಬೆಂಕಿ ಇಡ್ತೀನೋ ಏನೋ ಅಂದ್ರಂತೆ ಅಂದ. ಅಲ್ಲಿ ಹೋದ್ಮೇಲೆ ಎಲ್ಲ ಮೆಟೀರಿಯಲ್ ತೆಗೆದ್ಬಿಟ್ಟವ್ರೆ. ನಾವೇನಿದನ್ನ ಇಶ್ಯೂ ಮಾಡ್ತಾ ಇರ್ಲಿಲ್ಲ, ಏನೋ ಬಿಡು ಸಣ್ಣ ಪುಟ್ಟ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಹೋದ್ಮೇಲೆ ಡ್ರ್ಯಾಗರ್ಗಳೆಲ್ಲ ತೆಗೆದ್ಬಿಟ್ಟವ್ರೆ. ಡ್ರ್ಯಾಗರ್ ಸಿಗೋದು ಇಂಪಾರ್ಟೆಂಟ್ ಅಲ್ಲ. ನಾಳೆ ದಿವಸ ಹಾಕ್ಬಿಟ್ರೆ ಏನ್ ಮಾಡೋದು? ನೀವು ರಿಪೋರ್ಟಿಂಗ್ ಮಾಡ್ತೀರಾ, ಹಾಕ್ಬಿಟ್ರೆ ಏನ್ ಮಾಡೋದು ಮತ್ತೆ ಅಲ್ವಾ? ಕರೆಕ್ಟ್. ಅಂದ್ರೆ ಪ್ರಥಮ್ ಒಬ್ಬರೇ ಇದ್ದಿದ್ದು, ಪ್ರಥಮ್ ಕಡೆ ಒಬ್ಬರೇ ಇದ್ದಿದ್ದು. ಪ್ರಥಮ ಮತ್ತೆ ಅವ್ನ ಡ್ರೈವರ್ ಇದ್ದಂತೆ ಡ್ರೈವರ್ ಅಲ್ಲೇ ಕೂತ್ಕೊಂಡ್ ಹೇಳಿ ಬೆದರಿಕೆ ಹಾಕಿ ಅವ್ನೊಬ್ಬನ್ನೇ ತಕೊಂಡ್ಬಂದವ್ರೆ. ಅಂದ್ರೆ ಇವಾಗ ಅಷ್ಟು ದಿನ ಆದ್ರೂ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಬರೀ ನಿಮ್ಮ ಹತ್ರ ಮಾತಾಡಿದಾರೆ ಅಷ್ಟೇ.